ವಿರಾಜಪೇಟೆಯ ಪುರಸಭೆ ವ್ಯಾಪ್ತಿಗೆ ನೂತನವಾಗಿ ಸೇರಿಕೊಂಡ ಬೋಯ್ಕೆರೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ರಸ್ತೆಯ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ತಮ್ಮ 20 ಲಕ್ಷ ರೂಪಾಯಿ ವೆಚ್ಚದ ಅನುದಾನದಲ್ಲಿ ಸಾರ್ವಜನಿಕರ ಬಳಕೆಗಾಗಿ ಈ ರಸ್ತೆಯನ್ನು ನಿರ್ಮಿಸಲು ಅನುವು ಮಾಡಿದ್ರು. ಇಂದು ಸುಸಜ್ಜಿತ ಹಾಗೂ ಗಟ್ಟಿಯಾಗಿ ನಿರ್ಮಾಣ ಆಗಿರುವ ಈ ರಸ್ತೆಯಿಂದ ಲೋಕಾರ್ಪಣೆ ಮಾಡಿದ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಸಾರ್ವಜನಿಕರ ಸದ್ಬಳಕೆಗಾಗಿ ಈ ರಸ್ತೆಯನ್ನು ನಿರ್ಮಾಣ ಮಾಡಿದ್ದು ಎಲ್ಲರೂ ಇದರ ಉಪಯೋಗ ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಅಲ್ಲದೆ ಈ ಭಾಗದಲ್ಲಿ ಬಿಜೆಪಿ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ತಾನು ಪಕ್ಷ ರಾಜಕೀಯ ಯಾವತ್ತೂ ಮಾಡಿಲ್ಲ, ಮಾಡುವುದೂ ಇಲ್ಲ ಎಂದು ತಿಳಿಸಿದರು. ಬಹಳಷ್ಟು ಕಾಮಗಾರಿಗಳನ್ನು ನಿನ್ನೆ ಬೆಳಗ್ಗೆಯಿಂದ ಇವಾಗವರೆಗೂ ಉದ್ಘಾಟನೆ ಗುದ್ದಲಿ ಪೂಜೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ. ಬೊಯ್ಕೇರಿಗೆ ಬಂದಂಥ ಎಲ್ಲ ಸಂದರ್ಭ ಕೂಡ ಭಾಳ ಜ್ಞಾಪಕಾರ್ಥವಾಗಿ ತಾವು ಮಾಡಿದ್ದೀವಿ. ತಮಗೆ ಧನ್ಯವಾದಗಳು. ಆದರೆ ಇದೆಲ್ಲ ಕಾಮಗಾರಿ ಮಧ್ಯದಲ್ಲೂ ಕೂಡ ನಾನು ಚುನಾವಣೆಯ ಸಂದರ್ಭದಲ್ಲಿ ಬಂದಾಗ ನಮ್ಮ ಸ್ನೇಹಿತರು ಅವಾಗಿಂದ ಅವರು ಭಾಳ ಒತ್ತಾಯಪೂರ್ವಕವಾಗಿ ಸ್ಮಶಾನದ ವಿಚಾರವನ್ನು ಹೇಳ್ಕೊಂಡಿರ್ತಾರೆ. ಅದನ್ನು ಇಷ್ಟು ಸಮಯ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಈ ಸತಿ ಅದನ್ನು ಮಾಡಿಕೊಡೋಣ ಅಂತ ಹೇಳಿ. ಈ ಸಂದರ್ಭ ಶಾಸಕರ ಹಿರಿಯ ಸಹೋದರರಾದ ಅಜ್ಜಿಗುಟ್ಟಿರ ನರೇನ್ ಕಾರ್ಯಪ್ಪ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ತೀತೀರ ಧರ್ಮಜ ಉತ್ತಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಡ ರಂಜಿಪೂಣಚ್ಚ, ಉಪಾಧ್ಯಕ್ಷರಾದ ಅಯ್ಯೂಬ್, ವಲಯ ಅಧ್ಯಕ್ಷರಾದ ಕಾಳಮಂಡ ಬೇಬಿ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು.